ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಬ್ರಿನ್ ತಾಜ್ ಮೊದಲಿಗೆ ಹೆಡ್ಲೈನ್ಸ್ ಶಿಡ್ಲಘಟ್ಟದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರಿಂದ ರೋಡ್ ಶೋ ಬಿಜೆಪಿ ಅಭ್ಯರ್ಥಿ ಸಿಕಲ್ ರಾಮಚಂದ್ರ ಗೌಡ ಪರ ಪ್ರಚಾರ ಮಾತಿನಿಂದ ಹೊಟ್ಟೆ ತುಂಬಲ್ಲ ನಾನು ಕೆಲಸಗಾರ ನಾನು ಮಾಡಿರುವ ಕೆಲಸಗಳು ಶಾಶ್ವತವಾಗಿ ನಿಮ್ಮ ಕಣ್ಣ ಮುಂದೆ ನಿಂತಿವೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೋಮುವಾದಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಬಿಡುವುದಿಲ್ಲ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಉಮೇದುವಾರಿಕೆ ವಾಪಸ್ ಪಡೆದು ಮಾಜಿ ಶಾಸಕ ಎನ್ ಸಂಪಂಗಿ ಹೇಳಿಕೆ ಅಭಿವೃದ್ಧಿ ಕಾರ್ಯಗಳೇ ನನಗೆ ಶ್ರೀರಕ್ಷೆ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಮತ ಪ್ರಚಾರ ವಾರ್ತೆಗಳ ವಿವರ ಈ ನಾಡಿನ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕು ನಡೆಸಬೇಕೆಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ಮತ ನೀಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಸಮಾಜದಲ್ಲಿ ಶಾಂತಿ ಕದಡುವ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹೇಳಿದರು भारत माता की बोलो भारत माता की भारतीय जनता पार्टी के बोलो भारत माता की ಶಿಡ್ಲಘಟ್ಟದಲ್ಲಿ ಬಿಜೆಪಿ ಅಭ್ಯರ್ಥಿ ಸಿಕಲ್ ರಾಮಚಂದ್ರ ಗೌಡ ಪರವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ರೋಡ್ ಶೋ ನಡೆಸಿ ಭರ್ಜರಿ ಪ್ರಚಾರ ನಡೆಸಿದ್ರು ಶಿಡ್ಲಘಟ್ಟದ ನೆಹರು ಕ್ರೀಡಾಂಗಣದಲ್ಲಿ ನಿರ್ಮಿಸಿದ್ದ ಹೆಲಿಪ್ಯಾಡ್ಗೆ ಬಂದಿಳಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಅವರನ್ನ ಅಭ್ಯರ್ಥಿ ಸಿಕಲ್ ರಾಮಚಂದ್ರ ಗೌಡ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಂಸದ ಮುನಿಸ್ವಾಮಿ ಇನ್ನಿತರರು ಹೂಗುಚ್ಚು ನೀಡಿ ಬರಮಾಡಿಕೊಂಡರು ಶಿಡ್ಲಘಟ್ಟ ಮಯೂರ ವೃತ್ತದ ಬಿಜೆಪಿ ಸೇವಾ ಸೌಧದಿಂದ ಶಿಡ್ಲಘಟ್ಟದ ಅರಳೆಪೇಟೆಯ ಬಸವೇಶ್ವರ ಸ್ವಾಮಿ ದೇವಾಲಯದವರೆಗೂ ರೋಡ್ ಶೋ ನಡೆಸಿದ್ರು ಈ ವೇಳೆ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಜೆಪಿ ನಡ್ಡಾ ಅವರು ಕಾಂಗ್ರೆಸ್ ಪಕ್ಷ ರಾಜ್ಯದ ಅಭಿವೃದ್ಧಿಯ ಮತ್ತು ವಿಕಾಸದ ವಿರೋಧಿಯಾಗಿದೆ ಸಿದ್ದರಾಮಯ್ಯನವರ ಸರ್ಕಾರವಿದ್ದಾಗ ಪಿಎಫ್ಐನ ಗೂಂಡಾಗಳು ನಾಡಿಗೆ ಕಂಟಕಪ್ರಾಯವಾಗಿ ಬೆಳೆದಿದ್ರು ಇದರಿಂದ ರಾಜ್ಯದಲ್ಲಿ ಜನಸಾಮಾನ್ಯರು ಭಯಭೀತರಾಗಿದ್ದರು ಈ ರೀತಿಯ ಸಂಘಟನೆಗಳನ್ನ ಬೆಳೆಯಲು ಬಿಟ್ಟವರು ಕಾಂಗ್ರೆಸ್ಸಿಗರು ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಆರೋಪಿಸಿದ್ರು ಎಸ್ಸಿ ಎಸ್ಟಿ ಒಕ್ಕಲಿಗ ಲಿಂಗಾಯತ ಸೇರಿ ಹಲವು ಸಮುದಾಯಗಳ ಮೀಸಲಾತಿ ಹೆಚ್ಚಳ ಮಾಡಿದ್ದು ಬೊಮ್ಮಾಯಿ ಸರ್ಕಾರ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿ ವಾಪಸ್ ಪಡೆಯುತ್ತೇವೆ ಎನ್ನುತ್ತಾರೆ ಇಂತಹವರು ಅಧಿಕಾರಕ್ಕೆ ಬರಬೇಕಾ ಎಂದು ಜನರನ್ನ ಪ್ರಶ್ನಿಸಿದ್ರು जब ये सिद्धारमैया की सरकार थी तो सांप्रदायिक सद्भाव समाप्त हुआ था कि नहीं हुआ था आप बताइए पीएफआई के गुंडे देश को मुसीबत में डालने का काम कर रहे थे कि नहीं कर रहे थे आप बताइए आम आदमी का जान माल का खतरा हो गया था कि नहीं हो गया था और आप बताइए कांग्रेस पार्टी के लोग इनका समर्थन कर रहे थे कि नहीं कर रहे थे और देखो सबूतों के आधार पर ठोस आधार पर पीएफआई को एंटी नेशनल राष्ट्रवाद विरोधी संगठन करार दिया गया और उसको बैन किया उसको हम लोगों ने बैन किया ये आपको समझना चाहिए लेकिन सिद्धारमैया जी ने 170 केस पीएफआई के वापस लिए 1750 लोगों को जेल से छोड़ा ऐसी सरकार आने देना है क्या आने देना है क्या पीएफआई पर बैन लगा रहना चाहिए कि नहीं लगा रहना चाहिए लगा रहना चाहिए कि नहीं अगर लगा रहना चाहिए तो कमल के निशान पर बटन दबाना चाहिए ये भी आप ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ಜೊತೆಗೂಡಿ ಬಿಜೆಪಿ ಸರ್ಕಾರ ರಚಿಸಿದಾಗ ಯಶಸ್ವಿನಿ ಸೇರಿದಂತೆ ಹಲವು ಯೋಜನೆಗಳನ್ನು ಅವರು ಸ್ಥಗಿತಗೊಳಿಸಿದ್ರು
ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಸೇರಿದಂತೆ ಕೇಂದ್ರದ ಯೋಜನೆಗಳನ್ನು ತಡೆಹಿಡಿದುದೇ ಕುಮಾರಸ್ವಾಮಿ ಸರ್ಕಾರದ ಸಾಧನೆ ಎಂದು ವ್ಯಂಗ್ಯವಾಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, ಸಂಸದ ಎಸ್ ಮುನಿಸ್ವಾಮಿ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಿಕಲ್ ರಾಮಚಂದ್ರಗೌಡ, ಮಾಜಿ ಶಾಸಕ ಎಂ ರಾಜಣ್ಣ ಹಾಜರಿದ್ದರು. ವೀರಪ್ಪ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅಗತ್ಯವಿರುವುದು ಮಾತುಗಾರನಲ್ಲ, ಕೆಲಸಗಾರ. ನಾವು ಆಡುವ ಮಾತು ಸಾಧನೆಯಾಗಬಾರದು, ಬದಲಿಗೆ ನಾವು ಮಾಡುವ ಕೆಲಸ ಸಾಧನೆಯಾಗಬೇಕು. ಆಗ ನಾವು ಹೋದ್ರೂ ನಾವು ಮಾಡಿದ ಕೆಲಸಗಳು ಶಾಶ್ವತವಾಗಿ ಉಳಿಯಲಿವೆ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ತಮ್ಮ ಹುಟ್ಟೂರು ಪೆರೇಸಂದ್ರದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಚಾಲನೆ ನೀಡಿ ಮಾತನಾಡಿ, ಟೀಕೆಗಳು ಸಾಯುತ್ತವೆ, ಮಾಡಿದ ಕೆಲಸಗಳು ಮಾತ್ರ ಉಳಿಯಲಿದೆ. ನಾವು ಮಾಡಿದ ಕೆಲಸ ಭದ್ರಕೋಟೆಯಾಗಿ ನಾವು ಹೋದರೂ ನಿಲ್ಲಲಿದೆ. ಮುಂದಿನ 5 ವರ್ಷದಲ್ಲಿ ಪ್ರತಿ ಮನೆಗೆ ಉದ್ಯೋಗ ನೀಡುವ ಕೆಲಸ ಮಾಡುತ್ತೇನೆ. ಅನೇಕ ಕೈಗಾರಿಕೆಗಳನ್ನು ಚಿಕ್ಕಬಳ್ಳಾಪುರಕ್ಕೆ ತರುತ್ತೇನೆ. ಪೆರೇಸಂದ್ರ ಭಾಗದಲ್ಲಿಯೂ ಹಲವು ಕೈಗಾರಿಕೆಗಳನ್ನು ಸ್ಥಾಪಿಸಲಾಗುವುದು. ನಿರುದ್ಯೋಗ ಸಮಸ್ಯೆ ಇಲ್ಲದಂತೆ ಪ್ರತಿ ಮನೆಗೆ ಉದ್ಯೋಗ ನೀಡುವ ಕೆಲಸ ಮಾಡಲಾಗುವುದೆಂದು ಅವರು ಭರವಸೆ ನೀಡಿದ್ರು. ಒಂದು ಮಾತು ಹೇಳ್ತಾರೆ, ಟೀಕೆಗಳು ಸತ್ತೋಗುತ್ತಂತೆ. ಅನೇಕ ಟೀಕೆಗಳು ಮಾಡಿದ್ದಾರೆ, ನನಗೆ 13ರಿಂದ ಮಾಡಿದ್ದಾರೆ. ಇವತ್ತೇನು ಹೊಸದಲ್ಲ ನನಗೆ. ಅನೇಕ ಆಪಾದನೆಗಳು ಮಾಡಿದ್ದಾರೆ, ಟೀಕೆಗಳು ಮಾಡಿದ್ದಾರೆ, ಆದ್ರೆ ಅವೆಲ್ಲ ಸತ್ತೋಗುವೆ. ಆದ್ರೆ ನಮ್ಮ ಕೆಲಸ ಮಾತ್ರ ಉಳ್ಕೊಳ್ಳುತ್ತೆ. ನಮ್ಮ ಕೆಲಸ ಮಾತ್ರ ಸಾಕ್ಷಿ ಗುಡ್ಡೆಯಾಗಿ ನಾನು ಹೋದ್ರೂ ಕೂಡ ಸಾಕ್ಷಿ ಗುಡ್ಡೆ ನಿಂತ್ಕೊಳ್ಳುತ್ತೆ. ಹಾಗಾಗಿ ಬಂಧುಗಳೇ, ನನ್ನ ಜನರ ಬದುಕು ನನಗೆ ಮುಖ್ಯ. ಈ ಬಾರಿ ದಾಖಲೆ ಮಟ್ಟದಲ್ಲಿ ಜನ ತಮ್ಮನ್ನು ಗೆಲ್ಲಿಸಲಿದ್ದಾರೆಂದು ಬಯಸಿ ಪ್ರಚಾರಕ್ಕೆ ಇಳಿಯುತ್ತಿದ್ದೇನೆ. ಈ ಕ್ಷೇತ್ರಕ್ಕೆ ಮಾತುಗಾರ ಬೇಡ, ಕೆಲಸಗಾರ ಬೇಕು. ತಮ್ಮ ಕರ್ಮಭೂಮಿ ಪೆರೇಸಂದ್ರ, ಇಲ್ಲಿಯೇ ಪ್ರಚಾರ ಆರಂಭಿಸುತ್ತಿದ್ದೇನೆ. ನಿಮ್ಮ ಆಶೀರ್ವಾದದಿಂದ ರಾಜ್ಯದ ಸಚಿವರನ್ನಾಗಿ ಮಾಡಿದ್ದೀರಿ. ತಾವು ಶಾಸಕರಾದ ನಂತರ ಕ್ಷೇತ್ರದಲ್ಲಿ ಆಗಿರುವ ಬದಲಾವಣೆಗಳನ್ನು ಕಾಣುತ್ತಿದ್ದೀರಿ. ಸುಸಜ್ಜಿತ ವೈದ್ಯಕೀಯ ಕಾಲೇಜು ಕಾಣುತ್ತಿದೆ. ನಮ್ಮ ತಾಯಿಯವರಿಗೆ ಹೃದಯಘಾತವಾದಾಗ ಸೂಕ್ತ ಚಿಕಿತ್ಸೆ ದೊರೆಯದೆ ದೂರವಾದ್ರು. ಅಂತಹ ಸ್ಥಿತಿ ಈ ಭಾಗದ ಯಾವುದೇ ತಾಯಿಗೆ ಬರಬಾರದು ಎಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಸೇರಿದ. ಸಚಿವನಾಗಿ ವೈದ್ಯಕೀಯ ಕಾಲೇಜು ತಂದೆ, ಇಂದು ಸಂಜೀವಿನಿ. ಆದರೆ ಕೆಲವರು ಹೇಳುತ್ತಿದ್ದಾರೆ ಸುನಾಮಿ ಎಂದು. ಸುನಾಮಿ ಬಂದ್ರೆ ಎಲ್ಲವೂ ನಾಶ, ವಿನಾಶದ ಸೂಚಕವೇ ಸುನಾಮಿ. ಅಂತಹ ಸುನಾಮಿ ಬೇಕಾ? ನಿಮ್ಮ ಜೀವ ಕಾಪಾಡುವ ಸಂಜೀವಿನಿ ಬೇಕಾ? ನೀವೇ ತೀರ್ಮಾನಿಸಿ ಎಂದರು. ಇವತ್ತು ಈ ಕ್ಷೇತ್ರಕ್ಕೆ ಮಾತುಗಾರ ಬೇಕಾಗಿಲ್ಲ, ಕೆಲಸಗಾರ ಬೇಕು. ಮಾತುಗಾರ ಬೇಕಾ, ಕೆಲಸಗಾರ ಬೇಕಾ? ಒಂದು ಒಳ್ಳೆ ಆಸ್ಪತ್ರೆ ಇದ್ದಿದ್ರೆ ಆಕೆಯನ್ನು ನಾನು ಬದುಕಿಸ್ಕೋಬಹುದಿತ್ತು ಅನ್ನುವಂತಹ ಆ ನೋವು ಈ ಕ್ಷಣದವರೆಗೂ ಕೂಡ ನನಗಿದೆ. ಅದೇ ಕಾರಣಕ್ಕೆ ಈ ಭಾಗದಲ್ಲಿ ಯಾವ ತಾಯಂದ್ರು ಕೂಡ ಒಳ್ಳೆಯ ಚಿಕಿತ್ಸೆ ಇಲ್ದಿರೋ ಸಾವು ಆಗಬಾರದು ಅಂತೇಳಿ ನನ್ನ ಶಾಸಕ ಸ್ಥಾನಕ್ಕೆ ನಾನು ಪಣತೊಟ್ಟು ಶಾಸಕ. ಈ ಸಂದರ್ಭದಲ್ಲಿ ಕೆವಿ ನವೀನ್ ಕಿರಣ್, ಕೆವಿ ಎನ್ ನಾಗರಾಜ್, ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೃಷ್ಣಮೂರ್ತಿ, ಮಾಜಿ ಶಾಸಕಿ ಅನಸೂಯಮ್ಮ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಮುವಾದಿಗಳಿಂದ ದೇಶವನ್ನ ರಕ್ಷಿಸಬೇಕು ಎನ್ನುವ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಅನುಯಾಯಿಯಾಗಿ 2023ರ ವಿಧಾನಸಭಾ ಕ್ಷೇತ್ರದ ನನ್ನ ಉಮೇದುವಾರಿಕೆಯನ್ನು ವಾಪಸ್ ಪಡೆದಿದ್ದೇನೆಂದು ಮಾಜಿ ಶಾಸಕ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎನ್ ಸಂಪಂಗಿ ಪ್ರಕಟಿಸಿದರು. ಬಾಗೇಪಲ್ಲಿ ಪಟ್ಟಣದ ತಮ್ಮ ಸ್ವಗೃಹದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಎನ್ ಸಂಪಂಗಿ ಮಾತನಾಡಿ, 2013ರ ನಂತರ ಕ್ಷೇತ್ರದಲ್ಲಿ ರಾಜಕೀಯ ವ್ಯವಸ್ಥೆ ಕಲುಷಿತಗೊಂಡಿದೆ. ಹಣದ ಮೇಲಾಟದಿಂದ ರಾಜಕೀಯವಾಗಿ, ಸಾಮಾಜಿಕವಾಗಿ ಈ ವ್ಯವಸ್ಥೆ ಏರುಪೇರಾಗಿದೆ. ಬಲಾಢ್ಯರು ಮಾತ್ರ ರಾಜಕಾರಣ ಮಾಡುವ ವ್ಯವಸ್ಥೆಯನ್ನ ಇದೀಗ ಕಾಣುತ್ತಿದ್ದೇವೆ. ಈ ವ್ಯವಸ್ಥೆಯನ್ನ ಸರಿಪಡಿಸಲು ಕಾಂಗ್ರೆಸ್ ಕೈಗೆ ಅಧಿಕಾರ ಕೊಡಬೇಕು ಎಂಬ ಕಾರಣದಿಂದ
ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹಾಗೂ ಅಭಿಷೇಕ್ ದತ್ ಹಾಗೂ ನನ್ನ ಅಭಿಮಾನಿಗಳ ಸಲಹೆ ಮೇರೆಗೆ ನನ್ನ ಉಮೇದುವಾರಿಕೆಯನ್ನ ವಾಪಸ್ ಪಡೆದಿದ್ದೇನೆ ಎಂದರು. ಕಾಂಗ್ರೆಸ್ ಪಕ್ಷ ಹೇಳಿದ್ದೀನಲ್ಲ, ಕಾಂಗ್ರೆಸ್ ಪಕ್ಷ ಸುಬ್ಬಾರೆಡ್ಡಿ ಅವರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಯಾರೇ ಕರೆದ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬರ್ತೇವೆ, ಕೆಲಸ ಮಾಡ್ತೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ಇದ್ರೇನೆ ಉಳಿಬೇಕು. ಕಾಂಗ್ರೆಸ್ ಪಕ್ಷ ಇಲ್ಲ ಅಂದರೆ ಈ ರಾಷ್ಟ್ರದಲ್ಲಿ ಯಾವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಬದುಕೋದಕ್ಕೆ ಸಾಧ್ಯ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಮಾಚನಪಲ್ಲಿ ನಾರಾಯಣಸ್ವಾಮಿ, ತಮ್ಮ ರಾಜು, ಮುಖಂಡರಾದ ಆನಂದ್, ಗೆಂಗಿರೆಡ್ಡಿ, ರಮೇಶ್ ಬಾಬು ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ನೆಲಮಂಗಲ ತಾಲೂಕಿನ ದೇವಮೂಲೆ ಹಾಗೂ ಕಳೆದ 2 ಬಾರಿಯಿಂದ ಮತಪ್ರಚಾರ ಆರಂಭಿಸಿದ್ದ ಪುರಾಣ ಪ್ರಸಿದ್ಧ ಬಡಗೂರು ಆಂಜನೇಯ ಸ್ವಾಮಿ ದೇವಾಲಯದಿಂದ ಇಂದು ಕೂಡ ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಮತಬೇಟೆ ಆರಂಭಿಸಿ ಮರಳಕುಂಟೆ ಪಂಚಾಯಿತಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಭೇಟಿ ನೀಡಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನಲ್ಲಿ ಬೆಳಗ್ಗೆ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿದ ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಬರಗೂರು, ಹುಲ್ಲರಿವೆ, ಮರಳಕುಂಟೆ ಹೀಗೆ ನರಸೀಪುರ ಹಾಗೂ ಮರಳಕುಂಟೆ ಗ್ರಾಮದಲ್ಲಿ ಮತ ಪ್ರಚಾರ ನಡೆಸಿದ್ರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಮಾತನಾಡಿ, ನಮ್ಮ ವರಿಷ್ಠರಾದ ಎಚ್.ಡಿ. ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಹಾಗೂ ಕ್ಷೇತ್ರದಲ್ಲಿ ಕೈಗೊಂಡ ಯೋಜನೆಗಳನ್ನು ತಿಳಿಸುತ್ತಿದ್ದೇನೆ. ನಾನು ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟು 15 ವರ್ಷಗಳಾಗಿದೆ. 10 ವರ್ಷಗಳ ಕಾಲ ಶಾಸಕನಾಗಿ ಸೇವೆ ಸಲ್ಲಿಸಿದ್ದೇನೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳೇ ನನಗೆ ಶ್ರೀರಕ್ಷೆ ಎಂದ್ರ. ಇವತ್ತು ಕುಮಾರಣ್ಣನವರು ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದಿಂದ ನನಗೆ ಒಂದು ಕಣಕಿಯನ್ನು ಇಳಿಸಿದ್ದಾರೆ. ಇವತ್ತು ತಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಕುಮಾರಣ್ಣನವರ ಪಂಚರತ್ನ ಕಾರ್ಯಕ್ರಮ ಮತ್ತು ಜನತಾ ಜಲಧಾರೆ ಕಾರ್ಯಕ್ರಮವನ್ನ ತಾವೆಲ್ಲರೂ ಕೂಡ ನೋಡಿರಿ. ಇವತ್ತು ಜನತಾ ಜಲಧಾರೆ ಕಾರ್ಯಕ್ರಮ ಅದ್ದೂರಿಯಾಗಿ ಅದ್ಭುತವಾಗಿ ನಡೆದಂತ ಕಾರ್ಯಕ್ರಮ ನೆಲಮಂಗಲದಲ್ಲಿ ನಡೆಯಿತು. ನೆಲಮಂಗಲದಲ್ಲಿ ನಡೆದು ಅದರ ಉದ್ದೇಶ ಏನಂತಂದ್ರೆ ಪ್ರತಿಯೊಬ್ಬ ರೈತನಿಗೂ ಕೂಡ ಮನೆ ಬಾಗಿಲಿಗೆ ಅವ್ರಿಗೆ ನೀರನ್ನು ಹರಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಒಂದು ಮಾತು. ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಟಿ ತಿಮ್ಮರಾಯಪ್ಪ, ಉಪಾಧ್ಯಕ್ಷ ಲಕ್ಕೇನಹಳ್ಳಿ ಹನುಮಂತಯ್ಯ, ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮಾಚನಹಳ್ಳಿ ಜಯಣ್ಣ, ತ್ಯಾಮಗುಂಡ್ಲು ಟಿಆರ್ ರಾಜು ಮತ್ತಿತರರು ಹಾಜರಿದ್ದರು. ರಾಮ್ಪ್ರಸಾದ್ ಕಿಯಾರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಲಿಂಗಾಯತ ಸಿಎಂ ಭ್ರಷ್ಟ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಆರೋಗ್ಯ ಸಚಿವ ಸುಧಾಕರ್ ತಿರುಗೇಟು ನೀಡಿದ್ದು, ಇಡೀ ಲಿಂಗಾಯತ ಸಮುದಾಯದ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡೋದು ದುರದೃಷ್ಟಕರ. ಅವರ ಘನತೆಗೆ ಇದು ಸೂಕ್ತ ಅಲ್ಲ. ಇತ್ತೀಚೆಗೆ ಸಿದ್ದರಾಮಯ್ಯ ಬ್ಯಾಲೆನ್ಸ್ ತಪ್ಪುತ್ತಿದ್ದಾರೆ. ಸಿದ್ದರಾಮಯ್ಯನವರಿಗೆ ಹತಾಶೆ ಆವರಿಸಿದ್ದು, ದಿನೇ ದಿನೇ ಅವರ ಕನಸು ನುಚ್ಚು ನೂರಾಗುತ್ತಿದೆ. ಹಾಗಾಗಿ ಈ ರೀತಿ ಮಾತಾಡಿ ಅಪಹಾಸ್ಯಕ್ಕೀಡಾಗುತ್ತಿದ್ದಾರೆಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಸಿದ್ದರಾಮಯ್ಯರವರ ಮಾತಿಗೆ ತಿರುಗೇಟು ನೀಡಿದ್ದು, ಲಿಂಗಾಯತರು ಸಿಎಂ ಆಗುವ ಪಕ್ಷ ಯಾವುದಾದ್ರೂ ಇದ್ರೆ ಅದು ಬಿಜೆಪಿ ಪಕ್ಷ ಮಾತ್ರ. ಕಾಂಗ್ರೆಸ್ ಹಾಗೂ ಜೆಡಿಎಸ್ನಲ್ಲಿ ಲಿಂಗಾಯತರು ಸಿಎಂ ಆಗಲು ಸಾಧ್ಯವಿಲ್ಲ. ಏರ್ಪೋರ್ಟ್ನಿಂದ ವೀರೇಂದ್ರ ಪಾಟೀಲ್ರನ್ನ ಮನೆಗೆ ಕಳುಹಿಸಿದ್ದು ಕಾಂಗ್ರೆಸ್. ಜವಾನರನ್ನ ಸಹ ನಾವು ಬಿಜೆಪಿ ಪಕ್ಷ ಆ ರೀತಿ ನಡೆಸಿಕೊಳ್ಳಲ್ಲ. ಲಿಂಗಾಯತ ಧರ್ಮವನ್ನ ಒಡೆಯಲು ಹೋದವರು ಕಾಂಗ್ರೆಸ್ಗೆ ಈಗ ಲಿಂಗಾಯತರ ಬಗ್ಗೆ ವಿಶೇಷವಾಗಿ ಮೊಸಳೆ ಕಣ್ಣೀರು ಹಾಕ್ತಿದ್ದಾರೆ.
ಲಿಂಗಾಯತರು ವೀರಶೈವರು ಬುದ್ಧಿವಂತರು, ಮೀಸಲಾತಿ ಹೆಚ್ಚಿಸಿದವರು ಯಾರು ಎಂಬ ಅರಿವಿದೆ. ಒಕ್ಕಲಿಗರಿಗೆ ಮೀಸಲಾತಿ ಹೆಚ್ಚಳ ಮಾಡಿದ್ದು ಯಾರು ಎಂಬುದು ಗೊತ್ತಿದೆ. ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕಲ್ಪಿಸಿದವರು ಯಾರು? ಮೊಸಳೆ ಕಣ್ಣೀರು ಸುರಿಸಿ ಇಷ್ಟು ದಿನ ಮತ ಪಡೆಯುತ್ತಿದ್ದ ಕಾಂಗ್ರೆಸ್ಗೆ ಈ ಬಾರಿ ಶಾಕ್ ಕಾದಿದೆ. ಮೇ 10ರಂದು ಕಾಂಗ್ರೆಸ್ಗೆ ಜನ ಶಾಕ್ ಕೊಡಲಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸುಳ್ಳು ಹೇಳಿಕೊಂಡು ಕಾಲ ಕಳೆದ್ರ. ಯಾವ ಸಮುದಾಯಕ್ಕೆ ಏನು ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಲಿಂಗಾಯತರು ಯಾರಾದರೂ ಮುಖ್ಯಮಂತ್ರಿ ಆಗುವಂತ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಷ್ಟೇನೆ. ಕಾಂಗ್ರೆಸ್ ಮಾಡ್ತಾರಾ? JDSನವ್ರು ಮಾಡ್ತಾರಾ? ಮಾಡೋದಿಲ್ಲ. ಇವತ್ತು ಪಾಪ ಏರ್ಪೋರ್ಟಿಂದ ಮುಖ್ಯಮಂತ್ರಿಗಳನ್ನ ಮನೆಗೆ ಕಳಿಸ್ಕೊಟ್ಟಂಥದ್ದು ಒಂದು ಸ್ಲಿಪ್ಪಲ್ಲಿ ಬರೆದು ಹೋಗಪ್ಪ ನೀನು ಮುಖ್ಯಮಂತ್ರಿ, ನಾವು ಜವಾನರನ್ನು ಕೂಡ ಆ ರೀತಿಯಲ್ಲಿ ತೆಗಿಯಲ್ಲ. ಅಂಥದ್ದು ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ರನ್ನ ಏರ್ಪೋರ್ಟಿಂದ ಮನೆಗೆ ಕಳಿಸ್ಕೊಟ್ರಲ್ಲಪ್ಪ ಕಾಂಗ್ರೆಸ್ಸು. ಆ ಧರ್ಮನ ಹೊಡೆಯಕ್ಕೆ ಹೋಗಿದ್ದ್ಯಾರು? ಧರ್ಮಗಳನ್ನೇ ಹೊಡೆಯುವಂಥ ಕಾಂಗ್ರೆಸ್ಗೆ ಇವತ್ತು ಲಿಂಗಾಯತರ ಬಗ್ಗೆ ವಿಶೇಷ ಇವತ್ತು ಮೊಸಳೆ ಕಣ್ಣೀರು ಆಗ್ತಾ ಇದ್ದಾರಲ್ಲ, ಜನ ಇದನ್ನು ಗಮನಿಸಲ್ವಾ? ಲಿಂಗಾಯತರು ವೀರಶೈವರು ಬುದ್ಧಿವಂತರಿದ್ದಾರೆ. ಇವತ್ತು ಯಾರು ಅವರಿಗೆ ರಿಸರ್ವೇಷನ್ ಜಾಸ್ತಿ ಮಾಡಿದ್ದು? ಕಾಂಗ್ರೆಸ್ ಸರ್ಕಾರ ಮಾಡಿತ್ತಾ? ಇವತ್ತು ಒಕ್ಕಲಿಗ ಸಮುದಾಯಕ್ಕೆ ರಿಸರ್ವೇಷನ್ ಯಾರು ಜಾಸ್ತಿ ಮಾಡಿದ್ದು? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರಿಗೆ ಮೀಸಲಾತಿಯನ್ನು, ಒಳ ಮೀಸಲಾತಿಯನ್ನು ಕಲ್ಪಿಸಿದ್ಯಾರು? ಏನು ಇವರು ಪರವಾಗಿ ಮೊಸಳೆ ಕಣ್ಣೀರನ್ನು ಸುರಿಸ್ಕೊಂಡು ಇಷ್ಟು ವರ್ಷಗಳು ಅವ್ರ ಹತ್ರ ಉಚಿತವಾಗಿ ಮತಗಳನ್ನು ಪಡೆದು ಸ್ಥಾನಗಳನ್ನು, ಅಧಿಕಾರಗಳನ್ನು ಪಡೆದಂಥವ್ರಿಗೆ ಈ ಬಾರಿಯ ಚುನಾವಣೆಯ ಫಲಿತಾಂಶ ಅವರಿಗೆ ಶಾಕ್ ಕೊಡುತ್ತೆ. ಅಶ್ವಥ್, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕರ್ನಾಟಕ ರಾಜ್ಯ ಬಿಜೆಪಿ ಸರ್ಕಾರ ಮಾದಿಗರನ್ನ ಕಡೆಗಣಿಸಿದೆ. ಸದಾಶಿವ ಆಯೋಗದ ವರದಿ ಜಾರಿ ಮಾಡಿಲ್ಲ. ದಲಿತರಿಗಾಗಿ ಮೀಸಲಿದ್ದ ಕಾಮಗಾರಿಗಳನ್ನು ಸಮರ್ಪಕವಾಗಿ ನಡೆಸಿಲ್ಲ. ಬೆಲೆ ಏರಿಕೆ ಮಾಡಿದ್ದೇ ಇವರ ಸಾಧನೆ. ಸಾಮಾನ್ಯ ಜನರ ಬದುಕು ಬದಲಾಗಿಲ್ಲ. ಜಾತಿ ಜಗಳ, ಮೀಸಲಾತಿ ಜಗ್ಗಾಟ ಮಾಡುತ್ತಿದ್ದು ವಿದ್ಯಾರ್ಥಿಗಳ ವೇತನವನ್ನೇ ನುಂಗಿ ನೀರು ಕುಡಿದ ಸರ್ಕಾರವನ್ನು ಸೋಲಿಸಲು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುವುದಾಗಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ತಿಳಿಸಿದೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾದಿಗ ದಂಡೋರ ಹಾಗೂ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗಳು ಈ ಬಾರಿ ಬಿಜೆಪಿಯನ್ನ ವಿರೋಧಿಸಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುವುದಾಗಿ ತಿಳಿಸಿವೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾದಿಗ ದಂಡೋರ ಮುಖಂಡ ಮುನಿಕೃಷ್ಣಪ್ಪ, ಕೇಂದ್ರ ಮತ್ತು ಬಿಜೆಪಿ ಸರ್ಕಾರಗಳು ದಲಿತರ ಹಕ್ಕುಗಳನ್ನು ಹತ್ತಿಕ್ಕಿವೆ. ಪಿಟಿಸಿಎಲ್ ಕೇಸು ರದ್ದುಗೊಳಿಸಿದೆ. ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ನೀಡಿಲ್ಲ. ಸಾಮಾನ್ಯ ಜನರು ಬಳಸುವ ಅಕ್ಕಿ 4 ಕೆಜಿಗೆ ಇಳಿಸಿದ್ರೆ ಗ್ಯಾಸ್ ಬೆಲೆ 1200 ಮುಟ್ಟಿದೆ ಎಂದರು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರೋ ಕಾರ್ಯವೈಖರಿ ನಮಗೆ ಬಹಳ ದುರಂತದ ದಿನಗಳು ಮುಂದೆ ಬರ್ತಕ್ಕಂಥ ಸರ್ಕಾರಗಳು ಈ ಜನಕ್ಕೆ ಅನ್ನ ತಿನ್ನೋಕೆ ಬಹಳ ತೊಂದರೆ ಆಗ್ತದೆ. ನಮಗೆ 10 ಕೆಜಿ ಕೊಡ್ತಾರೆ, ಅದನ್ನು 4 ಕೆಜಿಗೆ ಇಳಿಸಿದ್ದಾರೆ. ಯಾರು ಇವರೇ ಮಾಡ್ತಾರೆ ಅಧಿಕಾರದಲ್ಲಿ. ಸ್ಕಾಲರ್ಶಿಪ್ ಮಕ್ಕಳು ವಿದ್ಯಾರ್ಥಿಗಳು ಓದ್ತಾ ಇರೋ ಮಕ್ಕಳು ಸ್ಕಾಲರ್ಶಿಪ್ ಕಿತ್ತಾಕಿದ್ದಾರೆ. ಇನ್ನೇನೇನು ಕೆಲಸ ಮಾಡ್ತಾರೋ ನೀವು ನೋಡಿ. ಇವಾಗ ನೀವು ಎಲ್ಲನೂ ಜಿ ಎಸ್ ಟಿ ಪ್ರತಿಯೊಂದು ಪದಾರ್ಥಕ್ಕೂ GST ಹಾಕ್ಬಿಟ್ರು. ಇವ್ರ ಕಾಲದಲ್ಲಿ ಹಾಕಿದ್ರು ಟ್ಯಾಕ್ಸ್. ಏನು ನಾವು ಚಪ್ಪಲಿ ತಗೊಂಡ್ರು ಟ್ಯಾಕ್ಸ್, ಬಟ್ಟೆ ತಗೊಂಡ್ರು ಟ್ಯಾಕ್ಸ್, ಈವನ್ ಅಕ್ಕಿ ತಗೊಂಡ್ರು ಟ್ಯಾಕ್ಸ್, ರಾಗಿ ತಗೊಂಡ್ರು. ಈ ರೀತಿಯಾದಂಥ ಸುದ್ದಿಗೋಷ್ಠಿಯಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಮುನೇಂದ್ರ, ಗಂಗಾಧರ್, ಲಕ್ಷ್ಮೀ ನರಸಿಂಹ, ರಮೇಶ್ ಮತ್ತಿತರರು ಜೊತೆಗಿದ್ದರು. ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಕುಮಾರ್ ತಮ್ಮ ಚಿತ್ರಗಳಲ್ಲಿ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಕಲೆ, ಪರಂಪರೆ ಇವುಗಳನ್ನು ನಾಡಿನ ಜನತೆಗೆ ಪರಿಚಯಿಸುವುದರ ಮೂಲಕ ಭಾಷೆಯ ರಾಯಭಾರಿಯಾಗಿ ಜೀವಿಸಿ ಕನ್ನಡಿಗರ ಹೃದಯಗಳಲ್ಲಿ ಅಜರಾಮರವಾಗಿದ್ದಾರೆಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಕೋಡಿರಂಗಪ್ಪ ಅಭಿಪ್ರಾಯಪಟ್ಟರು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಪ್ರಯುಕ್ತ ಇಂದು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಚಿಕ್ಕಬಳ್ಳಾಪುರ ನಂದಿ ರಂಗಮಂದಿರ ಜಿಲ್ಲಾ ಕಚೇರಿಯಲ್ಲಿ ವರನಟ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪ ಎರಚಿ ಅವರ ಜೀವನ ಚರಿತ್ರೆ ಬಗ್ಗೆ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ ಗುಣಗಾನ ಮಾಡಿದ್ರು. ರಾಜ್ಕುಮಾರ್ ಉತ್ತಮ ಮೌಲ್ಯಗಳನ್ನು ತಮ್ಮ ಚಲನಚಿತ್ರಗಳ ಮೂಲಕ ಬಿತ್ತಿ ಸಮಾಜದ ಸುಧಾರಣೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಯಲುವಳ್ಳಿ ಸೊನ್ನೇಗೌಡ, ಕಾರ್ಯದರ್ಶಿ ಕೆಎಂ ರೆಡ್ಡಪ್ಪ, ಡಾಕ್ಟರ್ ಶಂಕರ್, ಸಾಹಿತಿ ಸರ್ಸಮ್ಮ, ತಾಲೂಕು ಕಸಾಪ ಕಾರ್ಯದರ್ಶಿ ಮತ್ತಿತರರು ಉಪಸ್ಥಿತರಿದ್ದರು.
ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಯಾವುದೇ ಕಾರಣಕ್ಕೂ ಬಿಜೆಪಿಗೆ ನಮ್ಮ ಮತ ಕೊಡುವುದಿಲ್ಲ. ಅಧಿಕಾರಿಗಳು ಬಿಜೆಪಿಯವರ ಕೈಗೊಂಬೆಗಳಾಗಿದ್ದಾರೆಂದು ಮಂಚೇನಹಳ್ಳಿಯಲ್ಲಿ ದಲಿತ ಸಂಘಟನೆ ಒಕ್ಕೂಟ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ಪರ ಧಿಕ್ಕಾರ ಕೂಗಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘಟನೆ ಒಕ್ಕೂಟದ ಮುಖಂಡ ಹಾಗೂ ವಕೀಲರಾದ ಸಿ ವಿಜಯ್ ಮಾತನಾಡಿ, ನಾವು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಮತ ಹಾಕುವುದಿಲ್ಲ. 1947ರಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಇಲ್ಲಿಯವರೆಗೂ ವಿಶ್ವಜ್ಞಾನಿಯಾದ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಪ್ರಕಾರ ಕಾನೂನು ನಡೆದುಕೊಂಡು ಬರುತ್ತಿದೆ. ಆದರೆ ಇತ್ತೀಚೆಗೆ ಬಿಜೆಪಿ ಪಕ್ಷದ ಕೆಲವು ಸಚಿವರು, ಎಂಪಿಗಳು ಸಂವಿಧಾನದಲ್ಲಿ ರಚಿಸಿರುವ ಕೆಲವು ನಿರ್ಧಾರಗಳನ್ನು ಹರಿದು ಹಾಕುತ್ತೇವೆ, ಸಂವಿಧಾನವನ್ನ ಬದಲಾಯಿಸುತ್ತೇವೆ ಎಂದು ಹೇಳುತ್ತಿದ್ದಾರೆ. ಅಂತಹವರ ಜೊತೆಯಲ್ಲಿ ನಮ್ಮ ದಲಿತರು ಯಾಕೆ ಇರಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ನಾವು ಬಿಜೆಪಿಗೂ ಮತ ಕೊಡುವುದಿಲ್ಲ, ಅದು ಒಂದೇ ಒಂದು ಉದ್ದೇಶ. ಯಾಕೆ ಬಿಜೆಪಿ ಮತ ಕೊಡೋದಿಲ್ಲ ಅಂದರೆ, ಇವತ್ತು 1947ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಬಂತು ಭಾರತ ದೇಶಕ್ಕೆ. ಆವತ್ತಿಂದ ಇವತ್ತುವರೆಗೂ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ವಿಶ್ವ ಜ್ಞಾನಿ ಅಂತ ಕರೀತಾ ಇದ್ದಾರೆ. ವಿಶ್ವ ವಿಜ್ಞಾನಿ, ವಿಶ್ವ ಜ್ಞಾನಿ ಅಂತ ಹೆಸರು ಬರ್ತಾರೆ. ಅಂತಹ ಮಹಾನ್ ವ್ಯಕ್ತಿಯನ್ನ ಬರ್ತಿರೋ ಸಂವಿಧಾನವನ್ನ ಕೆಲವು ಬಿಜೆಪಿ ಮಿನಿಸ್ಟರ್ಗಳು, ಎಂಪಿಗಳು ಅರ್ಧ ಆಗ್ತೀವಿ, ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ನಾವು ಬದಲಾಯಿಸ್ತಾ ಇವಿ ಅಂತಿದ್ರೆ ಅಂಥವ್ರ ಜೊತೆಯಲ್ಲಿ ನಮ್ಮ ದಲಿತರು ಯಾಕೆ ಇರಬೇಕು? ಈ ಸಂದರ್ಭದಲ್ಲಿ ದಲಿತ ಸಂಘಟನೆಯ ತಿಮ್ಮರಾಜು, ರಾಮಾಂಜಿನಪ್ಪ, ವೆಂಕಟಪ್ಪ, ಮುನಿಕೃಷ್ಣ, ಕೃಷ್ಣಮೂರ್ತಿ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ಚೇತನ್ PV, ಈ ನ್ಯೂಸ್ ಟಿವಿ, ಮಂಚೇನಹಳ್ಳಿ. ಜಿಲ್ಲೆಯಲ್ಲಿರುವ ಎಲ್ಲಾ ತಾಲೂಕುಗಳಿಂದ ಸವಿತ ಸಮಾಜದ ಬಂಧುಗಳು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ವ್ಯಕ್ತಪಡಿಸಲಾಗುವುದೆಂದು ಸವಿತ ಸಮಾಜ ಸಂಘದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಹೇಳಿದರು. ಗೌರಿಬಿದನೂರು ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ತಾಲೂಕಿನಲ್ಲಿ ಸವಿತಾ ಸಮಾಜದ ಬಂಧುಗಳಿಗೆ ರಾಜಕೀಯದಲ್ಲಿ ಮೊದಲು ಆದ್ಯತೆ ನೀಡಿದವರು ನಮ್ಮ ಶಾಸಕ NH ಶಿವಶಂಕರ್ ರೆಡ್ಡಿ. ಇವರು ನಮ್ಮ ಸಮುದಾಯಕ್ಕೆ 20 ಲಕ್ಷ ರೂಪಾಯಿಗಳಲ್ಲಿ ಭವ್ಯವಾದ ಭವನವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೂ ನಿವೇಶನ ರಹಿತರಿಗೆ ನಿವೇಶನಗಳನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ನಮ್ಮ ಸಮುದಾಯದ ಕೆಲವು ಮುಖಂಡರು ಶಾಸಕರ ಬಳಿ ನಿವೇಶನಗಳು ಮತ್ತು ಎಲ್ಲಾ ರೀತಿಯ ಸಹಕಾರ ಪಡೆದುಕೊಂಡು ಈಗ ಬೇರೆ ಪಕ್ಷಗಳಿಗೆ ಬೆಂಬಲ ಸೂಚಿಸುತ್ತಿದ್ದಾರೆ. ಇಂತಹ ಕೆಲಸ ಮಾಡಬಾರದು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ತಾಲೂಕಲ್ಲಿ ಪ್ರವಾಸ ಮಾಡಿ ನಮ್ಮವ್ರಿಗೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಬೇಕು. ಸವಿತಾ ಸಮಾಜದಿಂದ ನಮ್ಮಲ್ಲಿ ಬೇರೆ ಬೇರೆ ಕಡೆ ಹೋಗಿದ್ದಾರೆ, ಅದು ಬೇಡ ನಮಗೆ. ನಾನು ಮೊದಲಿಂದ ಸುಮಾರು 25 ವರ್ಷಗಳಿಂದ ಸನ್ಮಾನ್ಯ NH ಶಿವಶಂಕರ್ ರೆಡ್ಡಿಗೆ ಬೆಂಬಲ ಸೂಚಿಸ್ಕೊಂಡು ಅವ್ರ ಮಾರ್ಗದರ್ಶನದಲ್ಲೇ ನಮಗೇನು ಬೇಕೋ ಎಲ್ಲ ಒಂದು ಸಹಕಾರ ಕೊಟ್ಟಿರ್ತಕ್ಕಂಥ ಮಹಾನ್ ಭಾವ್ರಿಗೆ ನಾವು ಇವತ್ತು ಅವ್ರಿಗೆ ಗೌರವ ಕೊಟ್ಟು ಸವಿತಾ ಸಮಾಜ ತಾಲೂಕು ಅಧ್ಯಕ್ಷನಾಗಿ, ಅದರಲ್ಲಿ ಸಮಾಜದಲ್ಲಿ ನಾನೊಬ್ಬ ಹಿರಿಯನಾಗಿ ನಾನು ಎಲ್ಲಿ ಪಕ್ಷಾಂತರ ಮಾಡ್ದಿರ ನನ್ನ ಗೌರವ ನಾನು ನುಡಿಸ್ಕೊಂಡು ಹಣ ಆಮಿಷಕ್ಕೆ ನಾನು ಒಡ್ದಿರ ನಮ್ಮ ಸಮುದಾಯದಲ್ಲಿ ನಮ್ಮ ಸಮುದಾಯ ಮಕ್ಕಳಿಗೆ ಅಥವಾ ನಮ್ಮವ್ರಿಗೆಲ್ಲ ಒಂದು ಸೌಕರ್ಯ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಚಾರದಲ್ಲಿ ನಮ್ಮವ್ರಿಗೆಲ್ಲ ಗೌರವ ಕೊಡಬೇಕು, ಬರಬೇಕು. ಮುಂದಿನ ದಿನಗಳಲ್ಲಿ ಇನ್ನು ಭವನ ಈಗ ಕಟ್ಟಡ ಪ್ರಾರಂಭ ಆಗಿದೆ, ಅದು ಸಂಪೂರ್ಣವಾಗಿ ಅದನ್ನು ಸದುಪಯೋಗ ಆಗಬೇಕು ಅಂತ ನನ್ನ ಒಂದು ಇಚ್ಛೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ರಾಜು, ಗೋಪಾಲ್, ಸುಬ್ರಹ್ಮಣ್ಯ, ನಾಗೇಶ್ ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಚುನಾವಣೆ ಈಗೀಗ ರಂಗೇರುತ್ತಿದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಘೋಷಣೆಯಾಗುವವರೆಗೂ ಸಪ್ಪೆಯಾಗಿದ್ದ ಚುನಾವಣಾ ಕಣ ಈಗೀಗ ರಂಗೇರುತ್ತಿದೆ. ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ RPI ಪಕ್ಷದ ಅಭ್ಯರ್ಥಿ ತಮ್ಮ ಉಮೇದುವಾರಿಕೆಯನ್ನ ವಾಪಸ್ ಪಡೆದು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುವುದಾಗಿ ಮತ್ತು ಕ್ಷೇತ್ರದ ಛಲವಾದಿ ಸಮುದಾಯ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಲು ಕೆಲಸ ಮಾಡುವುದಾಗಿ ತಿಳಿಸಿದರು. ನನ್ನ ನಾಮಪತ್ರವನ್ನು ಸಹ ಇಂದು ವಾಪಸ್ ಪಡೆದು ನಾವು ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸ್ತಾ ಇದ್ದೇವೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ RPI ಅಭ್ಯರ್ಥಿ JC ವೆಂಕಟರಮಣಪ್ಪ ತಮ್ಮ ಉಮೇದುವಾರಿಕೆಯನ್ನ ವಾಪಸ್ ಪಡೆದು ಸಚಿವ ಸುಧಾಕರ್ರನ್ನ ಸೋಲಿಸಲು ಕಾಂಗ್ರೆಸ್ ಪಕ್ಷದ ಪ್ರದೀಪ್ ಈಶ್ವರ್ರನ್ನ ಬೆಂಬಲಿಸುವುದಾಗಿ ತಿಳಿಸಿದ್ದು, SC ST ವಿದ್ಯಾರ್ಥಿಗಳ ವೇತನ ಯಾಕೆ ಬಿಡುಗಡೆ ಮಾಡಿಸಿಲ್ಲ, ಬಿಜೆಪಿ ದಲಿತರಿಗಾಗಿ ಏನು ಸೌಲಭ್ಯ ಕೊಟ್ಟಿದೆ ಅನ್ನೋದಕ್ಕೆ ಶ್ವೇತಪತ್ರ ಹೊರಡಿಸಲಿ ಎಂದು ಸವಾಲು ಹಾಕಿದ್ರು. ನಮ್ಮ ಸಮುದಾಯದ ವತಿಯಿಂದ ಸಂಪೂರ್ಣವಾದಂತಹ ಬೆಂಬಲವನ್ನ ಕಾಂಗ್ರೆಸ್ನ ಪ್ರದೀಪ್ ಈಶ್ವರ್ ಅವರಿಗೂ ಕೊಡೋದಕ್ಕೆ ನಾವೆಲ್ಲ ಬಂದು ಈಗಾಗಲೇ
ಉದ್ದೇಶ ಒಂದೇ, ಈ 10 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸಂವಿಧಾನಬದ್ಧವಾಗಿ ಜನಾಂಗಬದ್ಧವಾಗಿ ಯಾವುದೇ ಕೆಲಸ ಆಗ್ತಾ ಇಲ್ಲ. ಇನ್ನು ಮುಂದೆ ಆದರೂ ಬದಲಾವಣೆ ಆಗಬೇಕು. ಹಾಗಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸಂಪೂರ್ಣವಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸೋದಕ್ಕೆ ನಾನು ಸಹ ನಮ್ಮ ಪಕ್ಷದ ವತಿಯಿಂದ ನಾಮಪತ್ರ ಸಲ್ಲಿಕೆ ಮಾಡಿದ್ದೆ. ಕೆಲವು ಕಾರಣಗಳಿಂದ ನಮ್ಮಿಂದ ಇಲ್ಲಿನ ಬಿಜೆಪಿಯವರಿಗೆ ಸಹಾಯ ಆಗಬಾರದು ಅಂತ ಒಂದೇ ಉದ್ದೇಶದಿಂದ ನನ್ನ ನಾಮಪತ್ರವನ್ನು ಸಹ ಇಂದು ವಾಪಸ್ ಪಡೆದು ನಾವು ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಛಲವಾದಿ ಮುಖಂಡ ವೆಂಕಟ್, ಬಿಎಚ್ ನರಸಿಂಹಪ್ಪ, ತ್ಯಾಗರಾಜು, ಎಚ್ ಕೃಷ್ಣಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನನ್ನ ನಾಮಪತ್ರವನ್ನು ಸಹ ಇಂದು ವಾಪಸ್ ಪಡೆದು ನಾವು ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸ್ತಾ ಇದ್ದೇವೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಜೀತ ನಿರ್ಮೂಲನೆಗೆ ರಾಜ್ಯ ಮಟ್ಟದ ರೂಟ್ಸ್ ಫಾರ್ ಫ್ರೀಡಂ ಸಂಘಟನೆ ಮತ್ತು ಬೇರು ಚಿಗುರು ಚಳವಳಿಯ ಒತ್ತಾಯಗಳನ್ನು ತಿಳಿಸಲು ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ಗೌರಿಬಿದನೂರು ನಗರದ ಖಾಸಗಿ ಕಚೇರಿಯಲ್ಲಿ ಜಿಲ್ಲಾ ಸಂಚಾಲಕ ಎಂ ಕೃಷ್ಣಪ್ಪ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿ, ನಮ್ಮ ಸಮಸ್ಯೆಗಳನ್ನು ತಿಳಿದು ಯಾವುದೇ ಪಕ್ಷದ ಅಭ್ಯರ್ಥಿಗಳು ಹಾಗೂ ಸಮಾಜ ಸೇವಕರು ನಮ್ಮನ್ನು ಗುರುತಿಸಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೇವೆಂದು ಭರವಸೆ ನೀಡಿದವರಿಗೆ ನಾವು ಬೆಂಬಲ ಸೂಚಿಸುತ್ತೇವೆಂದರು. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ಪಿವಿಕೆ ಗಂಗಾಧರಪ್ಪ, ತಾಲೂಕು ಮಹಿಳಾ ಸಂಚಾಲಕಿ ಎಚ್ಪಿ ಕವಿತಾ, ಜೀವಿಕಾ ಸಂಘಟನೆ ತಾಲೂಕು ಸಂಚಾಲಕ ಎನ್ ಕಲ್ಯಾಣ್ ಕುಮಾರ್, ತಾಲೂಕು ಮಹಿಳಾ ಒಕ್ಕೂಟ ಅಧ್ಯಕ್ಷ ತಿಪ್ಪಕ್ಕ ಮತ್ತಿತರರು ಭಾಗವಹಿಸಿದ್ರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿಡ್ಲಘಟ್ಟದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರಿಂದ ರೋಡ್ ಶೋ. ಬಿಜೆಪಿ ಅಭ್ಯರ್ಥಿ ಸೀಕಲ್ ರಾಮಚಂದ್ರ ಗೌಡ ಪರ ಪ್ರಚಾರ. ಮಾತಿನಿಂದ ಹೊಟ್ಟೆ ತುಂಬಲ್ಲ, ನಾನು ಕೆಲಸಗಾರ, ನಾನು ಮಾಡಿರುವ ಕೆಲಸಗಳು ಶಾಶ್ವತವಾಗಿ ನಿಮ್ಮ ಕಣ್ಣ ಮುಂದೆ ನಿಂತಿವೆ, ಸಚಿವ ಡಾಕ್ಟರ್ ಕೆ ಸುಧಾಕರ್. ಕೋಮುವಾದಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಬಿಡುವುದಿಲ್ಲ, ವಿಧಾನಸಭಾ ಕ್ಷೇತ್ರದ ಚುನಾವಣೆ ಉಮೇದುವಾರಿಕೆ ವಾಪಸ್ ಪಡೆದು ಮಾಜಿ ಶಾಸಕ ಎನ್ ಸಂಪಂಗಿ ಹೇಳಿಕೆ. ಅಭಿವೃದ್ಧಿ ಕಾರ್ಯಗಳೇ ನನಗೆ ಶ್ರೀರಕ್ಷೆ, ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಮತ ಪ್ರಚಾರ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.